ಹಾಯ್ ಫ್ರೆಂಡ್ಸ್, ಹೆಸರುಬೇಳೆ ಕೋಸಂಬರಿ ಹೇಗೆ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ಬೇಕಾಗುವಂಥ ಸಾಮಗ್ರಿಗಳು: ಹೆಸರುಬೇಳೆ, ತುರಿದಿರುವಂತಹ ಹಸಿ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಅರ್ಧ ಹೋಳು ನಿಂಬೆಹಣ್ಣು ಮತ್ತು ಒಂದು 5ರಿಂದ 6 ಕರಿಬೇವಿನ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡಬೇಕು ಅಂತಂದರೆ, ಆಮೇಲೆ ತುರಿದಿರುವಂಥ ದೊಡ್ಡ ಹೋಲಿರುತ್ತಲ್ಲ, ಆ ತುರಿಮಣಿಯಲ್ಲಿ ನಾವು ತುರ್ಕೋಬೇಕು. ಸೌತೆಕಾಯಿ ಇದನ್ನು ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ತುಂಬಾ ಚೆನ್ನಾಗಿರುತ್ತೆ ಈ ಸಮ್ಮರಲ್ಲಿ. ಮತ್ತು ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲರೂ ಸಹ ಈ ಸ್ನ್ಯಾಕ್ಸ್ನ ಸಂಜೆ ಟೈಮು ತೊಗೋಬೋದು. ನಾನಿಲ್ಲಿ ಅರ್ಧ ಗಾತ್ರದ ನಿಂಬೆಹಣ್ಣನ್ನು ಬಳಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಸ್ನ್ಯಾಕ್ಸು. ಒಂದ್ಸರಿ ಮಾಡಿ ನಿಮ್ಮ ಮಕ್ಕಳಿಗೂ ಬೇಜಾರು ಏನಾದರೂ ಸ್ನ್ಯಾಕ್ಸ್ ಕೊಡಿ ಅಂತ ಕೇಳ್ತಿರ್ತಾರ ಮಕ್ಕಳು, ಆವಾಗ ಈ ಸ್ನ್ಯಾಕ್ಸ್ ಒಂದ್ಸರಿ ಮಾಡಿಕೊಡಿ, ತುಂಬಾ ಚೆನ್ನಾಗಿರುತ್ತೆ. ನಾನಿಬ್ಬರು ಮಕ್ಕಳಲ್ಲಿ ಒಬ್ಬ ತುಂಬಾ ಇಷ್ಟಪಡ್ತಾನೆ ಕೋಸಂಬರಿಯ. ಅವನಿಗೇನಾದರೂ ಊಟಕ್ಕೆ ಹಾಕ್ಕೊಟ್ರೆ ಊಟದ ಬದಲು ಈ ಕೋಸಂಬರಿನೇ ತಿಂತಾನೆ, ಅಷ್ಟು ಇಷ್ಟ ಇದು. ತುಂಬ ಹೆಲ್ದಿಯಾಗಿರುತ್ತೆ, ರುಚಿಕರವಾಗಿರುತ್ತೆ, ತುಂಬ ಈಸಿಯಾಗಿರುತ್ತೆ. ನಮ್ಮ ಬಾಡಿ ಏನಾದರೂ ಹೀಟ್ ಆಗಿದ್ದರೆ ಈ ಥರ ಹೆಸರುಬೇಳೆ ಕೋಸಂಬರಿ ಮಾಡಿಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ ಈ ಸಮ್ಮರಲ್ಲಿ. ಮತ್ತು ಹೈ ಪ್ರೋಟೀನ್ ಇರುತ್ತೆ ಹೆಸರು ಕಾಳಲ್ಲಿ. ಮತ್ತು ಹಸಿಯಾಗಿರೋದು ಎಲ್ಲದನ್ನೂ ಹಾಕ್ತಿದ್ದೀವ, ಯಾವುದು ಬಾಯ್ಲ್ ಮಾಡಿಲ್ಲ ಇದರಲ್ಲಿ. ನಾನು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಬದಲು ಖಾರದ ಪುಡಿ ಬಳಸ್ತಿದ್ದೀನಿ. ನಿಮಗೇನಾದರೂ ಬೇಕು ಅಂದರೆ ಹಸಿಮೆಣಸಿನ್ಕಾಯಿ 1ರಿಂದ 2 ಬಳಸಿ. ನಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ದಾರಲ್ಲ, ಹಂಗಾಗಿ ಅವರು ಗ್ರೀನ್ ಲೀವ್ಸ್ ಹಾಕಿದ್ದೀನಲ್ಲ ಅದರಲ್ಲಿ ಕಾಣಲ್ಲ, ಮತ್ತು ತೆಗೆದು ಕೊಡಬೇಕು ಅಂತ ನಾನೇ ಮಾಡ್ತಿದ್ದೀನಿ, ಖಾರದ ಪುಡಿ ಉಪಯೋಗಿಸ್ತಿದ್ದೀನಿ. ಇದು ಮಕ್ಕಳಿಗೆ ಎಲ್ಲೂ ಮೆಣಸಿನ್ಕಾಯಿ ತಿಂದಾಗ ಖಾರ ಅನಿಸಲ್ಲ. ಅವರಿಗೆ ಸ್ವಲ್ಪ ಪ್ರಮಾಣದ ಚಿಕ್ಕ ಮಕ್ಕಳಿದ್ರಂದರೆ ಸ್ವಲ್ಪ ಪ್ರಮಾಣದಲ್ಲಿ ನೀವು ಸ್ವಲ್ಪ ಖಾರದ ಪುಡಿ ಹಾಕಿ, ದೊಡ್ಡವರಂದರೆ ಸ್ವಲ್ಪ ಜಾಸ್ತಿ ಹಾಕಿ. ನಾನು ಮಕ್ಕಳಿಗೋಸ್ಕರ ಮಾಡ್ತಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಖಾರದ ಪುಡಿ ರುಚಿಗಷ್ಟೇ ನಾನು ಹಾಕ್ತಾಯಿರೋದು. ಹೀಗೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈ ಹೆಸರುಬೇಳೆನ 1ರಿಂದ 1-2 ಅವರು ನೆನೆಲಿಕ್ಕೆ ಬಿಡಿ. ಮತ್ತು ನಾನು ಇದರಲ್ಲಿ ಈರುಳ್ಳಿ ಪೀಸಸ್ ಹಾಕಿದ್ದೀನಿ, ಇದರಲ್ಲಿ ಸ್ಕಿಪ್ ಆಗಿದೆ ಆ ವಿಡಿಯೋ, ಅದನ್ನೂ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಅದನ್ನ ಚೆನ್ನಾಗಿ ಕತ್ತರಿಸ್ಬಿಟ್ಟು ನೀರಲ್ಲಿ ಚೆನ್ನಾಗಿ ತೊಳೆದು ಅದನ್ನೂ ಹೆಸರುಬೇಳೆಗೆ ನೆನೆಹಾಕ್ತೀವಿ. ಒಂದು 5-10 ಮಿನಿಟ್ಸ್ ನೆನೆಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಉಜ್ಜಿ, ಅದರಲ್ಲಿ ಕಪ್ಪುದೊಂಥರ ಇದು ಬರುತ್ತೆ, ಅದನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಅದನ್ನ ಬಸಿದು ಅದನ್ನ ಹಾಕಿದರೆ, ಹಂಗಾದರೆ ಕೋಸಂಬರಿ ತುಂಬ ರುಚಿಯಾಗಿ ಹೆಲ್ದಿಯಾಗಿರುತ್ತೆ. ಅದನ್ನ ಕತ್ತರಿಸಿದ ತಕ್ಷಣ, ಕಟ್ ಮಾಡಿದ ತಕ್ಷಣವೇ ಅದಕ್ಕೆ ಹಾಕಬೇಡಿ. ಅದನ್ನು ಚೆನ್ನಾಗಿ ತೊಳೆದು ಈರುಳ್ಳಿನ ಹಾಕಿದರೆ ತುಂಬ ರುಚಿಕರವಾಗಿರುತ್ತೆ. ಈ ಥರ ನೀವು ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿಯೂ ಸಹ ಕಳಿಸ್ಬೋದು. ಈ ಮಳೆಗಾಲ ಚಳಿಗಾಲದಲ್ಲಿ ಇರುತ್ತೆ ಕಾಯಿ ಹಾಕಿದರೆ, ಆದರೆ ಬೇಸಿಗೆ ಕಾಲದಲ್ಲಿ ಇದೆ ತುಂಬ ಹೊತ್ತು ಇರೋದಿಲ್ಲ. ಈ ಥರ ಒಂದ್ಸರಿ ಮಾಡಿ ನೋಡಿ. ವಿಡಿಯೋಲಿ ಈರುಳ್ಳಿ ಸ್ಕಿಪ್ ಆಗಿತ್ತು, ಮರ್ತಿದ್ದೆ, ಸೈಡಲ್ಲಿ ಇಟ್ಟಿದ್ನಲ್ಲ, ಅದಕ್ಕೆ ಈರುಳ್ಳಿ ಹಾಕಿದ್ರೇ ಕೋಸಂಬರಿ ತುಂಬಾ ಚೆನ್ನಾಗಿರುತ್ತೆ. ನನಗೆ ಯಾಕೋ ಚೆನ್ನಾಗಾಗ್ತಿಲ್ಲ, ಏನು ಕಡಿಮೆ ಆಗಿದೆ ಅಂತ ನನಗೆ ಡೌಟ್ ಆಗಿಬಿಡ್ತು. ಯಾಕೆ ನೋಡ್ತೀನಿ ಈರುಳ್ಳಿ ಮಿಸ್ ಆಗಿಬಿಟ್ಟಿದೆ. ಆಮೇಲೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು. ನೀವು ನೋಡಿಕೊಂಡು ರುಚಿ ನೋಡ್ದೆ 1-2-3 ಟೈಮ್ ತಿಂದುಬಿಟ್ಟು ರುಚಿ ನೋಡಿದರೆ ಗೊತ್ತಾಗುತ್ತೆ, ಹುಳಿ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ. ಉಪ್ಪು ಖಾರ ಹಾಕ್ಕೊಂಡು ನೀವು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಹೆಲ್ತಿಯಾಗಿರುತ್ತೆ. ಈ ಥರ ಮಕ್ಕಳಿಗೆ ಒಂದೊಂದು ಥರ ಕಾಳು ಹಾಕ್ಬಿಟ್ಟು, ಈಗ ಹೆಸ್ರು ಕಾಳು ಹಾಕಿ ಮಾಡಿನ ಕಡಲೆಕಾಳು ನೆನೆ ಹಾಕ್ಬಿಟ್ಟು ಮಾಡಿಬಿಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಹೆಲ್ತಿಯಾಗಿರ್ತಾರೆ. ಮತ್ತು ಯಾವುದೇ ರೀತಿ ಖರ್ಚು ಜಾಸ್ತಿ ಇರೋದಿಲ್ಲ, ತುಂಬ ರುಚಿಕರವಾಗಿರುತ್ತೆ. ಒಂದು ಸಾರಿ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.